10 ಫ್ಲೋರ್ 8 ಬ್ಲಾಕ್ 603 ಫ್ಲಾಟ್. ಅಲ್ಲಿರುವಂತಹ ನಿವಾಸಿಗಳ ಸಂಖ್ಯೆ ಎಷ್ಟು ಗೊತ್ತಾ? 3000. ಹೊರಗೆ ಬರಂಗೂ ಇಲ್ಲ, ಒಳಗೆ ಇರೋಕ್ಕೂ ಆಗ್ತಾ ಇಲ್ಲ. ರಾತ್ರಿಯಿಂದ ಕರೆಂಟ್ ವ್ಯವಸ್ಥೆ ಇಲ್ಲ. ಲಿಫ್ಟ್ ಅಂತೂ ವರ್ಕ್ ಆಗ್ತಾ ಇಲ್ಲ ಲಿಫ್ಟ್. ನಿವಾಸಿಗಳಿಗೆ ಹಾಲು, ನೀರು, ತಿಂಡಿಯ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡಲಾಗಿದೆ. ಅಪಾರ್ಟ್ಮೆಂಟ್ನಲ್ಲೇ ನಿವಾಸಿಗಳಿಗೆ ಜಲ ದಿಗ್ಬಂಧನದ ಪರಿಸ್ಥಿತಿ ಇದೆ. 3000 ನಿವಾಸಿಗಳು ಇರುವಂತಹ ಅಪಾರ್ಟ್ಮೆಂಟ್ನ ದುಸ್ಥಿತಿಯನ್ನ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಗ್ರೌಂಡ್ ರಿಪೋರ್ಟ್ ನೋಡ್ತಾ ಇದ್ದೀರಾ. ಒಂದ್ ಕಡೆಗೆ ಬೇಸ್ಮೆಂಟ್ ಅಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಂತಿದೆ. ಬೇಸ್ಮೆಂಟ್ ಅಲ್ಲಿ ನೀರು ನಿಂತು ಅಂತ ಅಂದ ತಕ್ಷಣನೇ ಅಲ್ಲಿ ಜನ ಲಾಕ್ ಆದಂಗೆ. ಕೆಳಗಡೆ ಇಳಿಯೋದಕ್ಕೆ, ಕೆಳಗಡೆ ಬರೋದಕ್ಕೆ ಲಿಫ್ಟ್ ಆದ್ರೂ ವರ್ಕೌಟ್ ಆಗಬೇಕು ಅಂತ ಹೇಳಿದ್ರೆ ಅದು ಬೇಸ್ಮೆಂಟ್ ತನಕ ಬರಲೇಬೇಕು. ಸೊ ಯಾವುದೂ ಅಲ್ಲ ಆಗ್ತಾ ಇಲ್ಲ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಪೂರೈಕೆ ಮಾಡೋದಕ್ಕೆ ಅಂತ ಕ್ಯಾನ್ಗಳಲ್ಲಿ ನೀರನ್ನು ತಂದಿದ್ದಾರೆ, ಹಾಲು ತರಿಸ್ಕೊಳ್ತಾ ಇದ್ದಾರೆ, ದಿನನಿತ್ಯದ ವಸ್ತುಗಳನ್ನ ಪೂರೈಕೆ ಮಾಡೋ ಕೆಲಸ ಆಗ್ತಾ ಇದೆ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಒಂದು ದಿನ ನೀರನ್ನ ಪಂಪ್ ಔಟ್ ಮಾಡೋದಕ್ಕೆ ಯಾಕೆ ತಗೊಳ್ತಾ ಇದ್ದಾರೆ? ಸಿವಿಕ್ ಬಾಡಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಮತ್ತೆ ಇದು ಇಲ್ಲಿ ಫಸ್ಟ್ ಟೈಮ್ ಆಗಿರೋ ಸಮಸ್ಯೆನಾ ಅಥವಾ ಪ್ರತಿ ಸಲ ಮಳೆ ಬಂದಾಗ್ಲೂ ಇದೇ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳದ್ದ? ಯಾಕೆ ರೆಕ್ಟಿಫೈ ಆಗ್ತಾ ಇಲ್ಲ? ಮೂಲಭೂತವಾಗಿ ಏನ್ ಕಾರಣ ಇಲ್ಲಿ ನೀರು ನಿಲ್ಲೋದಕ್ಕೆ? ಸ್ಟ್ರಕ್ಚರಲ್ ಪ್ರಾಬ್ಲಮ್ ಬಿಲ್ಡಿಂಗ್ದು ಅಥವಾ ರಾಜಕಾಲುವೆ ಸಮಸ್ಯೆನಾ? ಏನ್ ಪ್ರಾಬ್ಲಮ್? ಮಮತಾ, ಇದು ಪ್ರತಿ ಬಾರಿಗೂ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ನೀರು ಈ ತರದ ಅವಾಂತರಗಳು ಸಾಮಾನ್ಯ. ಆದ್ರೆ ಈ ಬಾರಿ ತುಂಬಾ ದಾರುಣವಾದಂತಹ ಪರಿಸ್ಥಿತಿಯನ್ನ ಇಲ್ಲಿನ ನಿವಾಸಿಗಳು ಎದುರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಅಂದ್ರೆ ಸುಮಾರು ಒಂದು 30-40 ವರ್ಷಗಳ ಹಿಂದೆ ಈ ನಿರ್ಮಾಣ ಆಗಿರುವಂತಹ ಅಪಾರ್ಟ್ಮೆಂಟ್ ಇದು. ಸುಮಾರು 603 ಫ್ಲಾಟ್ಗಳಿದ್ದಾವೆ. ಸಂಪೂರ್ಣ ಈಗ ಜಲಾವೃತ ಆಗಿರುವಂತದ್ದು. ಏನು ಗ್ರೌಂಡ್ ಫ್ಲೋರ್ ಇದಾವೆ ಅದೆಲ್ಲವೂ ಕೂಡ ಸಂಪೂರ್ಣ ಬೇಸ್ಮೆಂಟ್ ಸಂಪೂರ್ಣ ಜಲಾವೃತ ಆಗಿರುವಂತದ್ದು. ಏನು ಕಾರುಗಳಿದ್ದಾವೆ, ಅವರು ಅಂದ್ರೆ ಹೊರಗಡೆ ಬರೋದಕ್ಕೆ ಆಗದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಅವರನ್ನ ಟ್ರ್ಯಾಕ್ಟರ್ಗಳ ಮೂಲಕ ಯಾರು ಕೆಳಗಡೆ ಅಂದ್ರೆ ಸ್ಟೆಪ್ಸ್ ಇಂದ ಕೆಳಗಡೆ ಇಳ್ಕೊಂಡ್ಬಂದು ನಮ್ಗೆ ಸುರಕ್ಷತೆ ಬೇಕು, ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾರೋ ಅವರನ್ನ ಹೊರಗಡೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಇದು ತುಂಬಾನೇ ತಗ್ಗಲ್ಲಿರುವಂತಹ ಪ್ರದೇಶ. ಜೊತೆಗೆ ಈ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಅಂದ್ರೆ ಸುತ್ತುವರೆದು ರಾಜಕಾಲುವೆ ಇರುವಂತದ್ದು. ತುಂಬಾ ದೊಡ್ಡ ಮಟ್ಟದ ರಾಜಕಾಲುವೆಯಲ್ಲಿ ನೀರು ಹರಿದು ಹೋಗ್ತಾ ಇಲ್ಲ. ಅದೆಲ್ಲವೂ ಕೂಡ ವಾಪಸ್ ಈ ಕಡೆಗೆ ಅಂದ್ರೆ ಅಪಾರ್ಟ್ಮೆಂಟ್ ಕಡೆಗೆ ಪಂಪ್ ಆಗ್ತಿದೆ ಅನ್ನುವಂಥದ್ದು. ಇಲ್ಲಿಯವರೆಗೂ ಒಂದು ತರದ ಲೆಕ್ಕಾಚಾರ ಆಯ್ತು ಅಂದ್ರೆ 30-40 ವರ್ಷಗಳಲ್ಲಿ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ತರದ ಅಂದ್ರೆ ಘಟನೆಗಳು ಆಗ್ತಾ ಇತ್ತು, ಇದೇ ತರ ದೃಶ್ಯಾವಳಿಗಳು ಇರ್ತಾ ಇತ್ತು. ಆದ್ರೆ ಈ ಬಾರಿ ತುಂಬಾ ದಾರುಣವಾದಂತ ಪರಿಸ್ಥಿತಿ. ಈ ನೀರನ್ನ ಹೊರಹಾಕೋದಕ್ಕೆ ಇನ್ನೂ ಸಂಜೆವರೆಗೂ ಬೇಕಾಗುತ್ತೆ ಅನ್ನುವಂತ ಮಾತನ್ನ ಸ್ವತಃ ಶಾಸಕರೇ ಹೇಳಿರುವಂತದ್ದು. ಇನ್ನು ಯಾವ ಮಟ್ಟಕ್ಕೆ ರಾಜಕಾಲುವೆಯ ನೀರು ಇಲ್ಲಿಗೆ ಬಂದಿದೆ ಅನ್ನುವಂಥದ್ದೇ ದೃಶ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ. ನಿಜಕ್ಕೂ ಜನ ತಮ್ಮ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಹಾಲನ್ನ ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಕುಡಿಯೋಕೆ ನೀರು ಕೂಡ ಇಲ್ಲ, ಬಳಸೋದಕ್ಕೂ ಕೂಡ ನೀರಿಲ್ಲ. ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ರಾಜಕಾಲುವೆಯ ನೀರು ಡ್ರೈನೇಜ್ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ಜನ ಅಂತೂ ತುಂಬಾ ದಾರುಣ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲವರು ಅದರಲ್ಲೇ ಓಡಾಡಿಕೊಂಡು ಹೊರಗಡೆ ಬರುವಂತ ಕೆಲಸ ಮಾಡ್ತಿದ್ದಾರೆ. ಗಮನಿಸಬಹುದು ಅಲ್ಲಿ ನೀರನ್ನು ಪಡೆಯೋದಕ್ಕೆ, ಜೊತೆಗೆ ತಿಂಡಿ ಪಡೆಯೋದಕ್ಕೆ ಆ ಟ್ರ್ಯಾಕ್ಟರ್ಗಳ ಬಳಿ ನಿವಾಸಿಗಳು ಬಂದು ಅಲ್ಲಿ ಪಡ್ಕೊಳ್ತಾ ಇರುವಂತಹ ಸ್ಥಿತಿ ಇದು. ಯಾರು ಕೂಡ ಎಣಿಸಿರ್ಲಿಲ್ಲ ಈ ಮಟ್ಟಕ್ಕೆ ಮಳೆ ಬರುತ್ತೆ, ಈ ಮಟ್ಟಕ್ಕೆ ನಾವು ಈ ಪರಿಸ್ಥಿತಿಯನ್ನು ಎದುರಿಸ್ತೀವಿ ಅಂತ. ಪ್ರತಿ ಸರಿ ಮಳೆ ಬಂದಾಗೂ ಕೂಡ ಈ ತರದ್ದು ಆಗುತ್ತೆ. ಆದ್ರೆ ಈ ಬಾರಿ ಕೂಡ ತುಂಬಾ ದಾರುಣ ಪರಿಸ್ಥಿತಿ ಅನ್ನುವಂತ ಮಾತನ್ನ, ಆಕ್ರೋಶವನ್ನ ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರ ಇಲ್ಲ. ಈ ಸಂದರ್ಭದಲ್ಲಿ ಬರ್ತಾರೆ ಶಾಸಕರಾಗಿರ್ಬೋದು, BBMP ಅವರು ಬರ್ತಾರೆ, ಬಂದು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಸರಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಕುಡಿಯೋಕೆ ನೀರು ಕೊಡ್ತಾರೆ, ತಿಂಡಿ ಕೊಡ್ತಾರೆ. ಆದ್ರೆ ನಮಗೆ ಶಾಶ್ವತ ಪರಿಹಾರ ಏನು? ಕೋಟಿ ಖರ್ಚು ಮಾಡಿ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಿರ್ತೀವಿ. ಆದ್ರೆ ನಮ್ಗೆ ಈ ತರದ ಪರಿಸ್ಥಿತಿಯನ್ನ ಕೊಡ್ತಾ ಇದ್ದಾರೆ. BBMP ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜೊತೆಗೆ ಶಾಸಕರು ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರತಿ ಬಾರಿ ಈ ತರದ ಸಂದರ್ಭಗಳಲ್ಲಿ ಮಾತ್ರ ನೀವು ಕಾಣಿಸ್ಕೊಳ್ತೀರಿ. ಇದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಅಂದ್ರೆ ಈ ತರದ ದುಸ್ಥಿತಿ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ಕಾರ್ಯಗಳಾಗ್ತಾ ಇಲ್ಲ ಅನ್ನುವಂಥದ್ದು ಗಮನಿಸಬಹುದು. ಎಲ್ಲಾ ವಾಹನಗಳು ಕೂಡ ಜಲಾವೃತ ಆಗಿದ್ದಾವೆ. ಆ ವಾಹನಗಳು ಈಗ ಸ್ಟಾರ್ಟ್ ಆಗ್ತಿಲ್ಲ. ಕೆಲವರು ಆ ವಾಹನಗಳನ್ನೇ ತಳ್ಕೊಂಡೋಗಿ ಸ್ಟಾರ್ಟ್ ಆಗುತ್ತೆ ಅನ್ನೋ ತರದ ನೋಡುವಂಥದ್ದು ಈ ತರದ್ದು ಆಗ್ತಿದ್ದಾವೆ. ನಿಜಕ್ಕೂ ಕೂಡ ಹೊರಗಡೆನೆ ಬರಕ್ಕಾಗ್ತಾ ಇಲ್ಲ. ವೀಕೆಂಡ್ ಬೇರೆ ಇವತ್ತು. 3000 ಜನ ಜಲದಿಗ್ಬಂಧನದಲ್ಲಿ ಸಿಲುಕೊಂಡಿದ್ದಾರೆ. 603 ಫ್ಲಾಟ್ಗಳಿರುವಂತಹ ಈ ಅಪಾರ್ಟ್ಮೆಂಟ್ ಏನಿದೆ ಸಂಪೂರ್ಣ ಈಗ ಜಲಾವೃತ ಆಗಿರುವಂಥದ್ದು, ಜಲ ದಿಗ್ಬಂಧನದಲ್ಲಿ ಸಿಲುಕೊಂಡಿರುವಂಥದ್ದು. ಕುಡಿಯೋ ನೀರಿಗೆ, ತಿಂಡಿಗೆ ಒಂದು ರೀತಿ ಪರದಾಡುವಂತಹ ಪರಿಸ್ಥಿತಿ ನಿಜಕ್ಕೂ ಇಲ್ಲಿ ಶುರುವಾಗಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ ಅಲ್ಲಿ. ಸೊ ಪಂಪ್ ಔಟ್ ಮಾಡೋ ಕೆಲಸ ಆಗ್ತಾ ಇದೆ. ನಿಂತಿರುವಂತಹ ನೀರನ್ನ ಮಷಿನ್ಗಳ ಸಹಾಯದಿಂದ ಪಂಪ್ ಔಟ್ ಮಾಡೋ ಕೆಲಸ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ಯಲಹಂಕದಲ್ಲಿರುವಂಥ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಘಟನಾ ಸ್ಥಳಕ್ಕೆ
ಸ್ಥಳೀಯ ಶಾಸಕರಾಗಿರುವಂಥ ಶಾಸಕರು ವಿಶ್ವನಾಥ್ ಅವರು ನನ್ನ ಜೊತೆ ಇದ್ದಾರೆ. ಸರ್, ಕಳೆದ ಬಾರಿ ಕೂಡ ಮಳೆಯಾದಂಥ ಸಂದರ್ಭದಲ್ಲಿ ಇದೇ ರೀತಿಯ ವ್ಯವಸ್ಥೆ ನಿರ್ಮಾಣವಾಗಿತ್ತು. ಅದನ್ನು ತಾತ್ಕಾಲಿಕವಾಗಿ ಬಗೆಹರಿಸಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ? ಅಲ್ಲ, ತಾತ್ಕಾಲಿಕಲ್ಲ, ಇದು ಪರ್ಮನೆಂಟಾಗಿ ನಾವು ಬಗೆಹರಿಸಬೇಕಾಗ್ತದೆ. ಇಲ್ಲಿ ಏನಾಗಿದೆ ಅಂದರೆ, ಮೊದಲನೇದಾಗಿ ನಾನೇನು ಕೇಂದ್ರ ವಿಹಾರದೊಂದು ದೂರಕ್ಕೆ ಹೋಗಲ್ಲ. ಇವರು 15 ಅಡಿ ಕೆರೆಗಿಂತಲೂ ಕೆಳಮಟ್ಟದಲ್ಲಿ ಇವರು ಅಪಾರ್ಟ್ಮೆಂಟನ್ನು ಕಟ್ಟಿರ್ತಕ್ಕಂಥದ್ದು. ಅಂದರೆ ಗದ್ದೆಗಳಿಗೆ ಈಕ್ವಲ್ ಆಗೈತೆ ಅದೆಲ್ಲ ಕೂಡ. ಈಗ ಮಳೆ ಕೋಡಿ ಹೋದಾಗ ಮತ್ತು ವಿಶಾಲವಾದಂಥ ಈ ಬಯಲು ಪ್ರದೇಶದಲ್ಲಿ ನಿಂತಿರ್ತಕ್ಕಂಥ ನೀರೆಲ್ಲ ಸಹಜವಾಗಿ ಕೆಳಗಡೆ ಕರ್ಕೊಂಡು ಹೋಗ್ತದೆ. ಕೆಳಗಡೆ ಇರ್ತಕ್ಕಂಥ ಲೋ ಲೆವೆಲ್ ಯಾವುದು ಅಂತಂದರೆ ಕೇಂದ್ರೀಯ ವಿಹಾರನೇ. ಈಗ ಯಲಾಂಗದಲ್ಲಿ ಇನ್ನೂ ಹಲವಾರು ಅಪಾರ್ಟ್ಮೆಂಟ್ಗಳೈತೆ. ಬಹುತೇಕ ಯಾವ ಅಪಾರ್ಟ್ಮೆಂಟ್ಗೂ ನೀರು ನುಗ್ತಾ ಇಲ್ಲ. ಇದೊಂದಕ್ಕೆ ಯಾಕೆ ನುಗ್ತಾ ಇದೆ ಅಂತಂದರೆ, ಭಾಳ ಲೋ ಲೆವೆಲಲ್ಲಿ ಕಟ್ಕೊಂಡವ್ರೆ. ಬಟ್ ನಾವು ಲಾಸ್ಟ್ ಟೈಮು ಕೂಡ ರಾಜಕಾಲುವೆಗಳನ್ನೆಲ್ಲ ಮಾಡಿ ನೀವು ನೋಡಿರ್ಬೋದು, ಕಾಲುವೆಗಳೆಲ್ಲ ತುಂಬಿ ಡೈವರ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ರಾತ್ರಿ ಆಗಿರತಕ್ಕಂಥದ್ದು ಏನು ಅಂದರೆ, ಆ ಗದ್ದೆ ಕಡೆ ಇರ್ತಕ್ಕಂಥ ಕಾಂಪೌಂಡ್ ಒಡೆದೋಗೈತೆ. ಅಲ್ಲಿ ನಿಂತಿದ್ದ ನೀರಂತ ಇಲ್ಲ, ಸಹಜವಾಗಿ ಡೌನ್ ಏನಿತ್ತು ಒಳಗಡೆ ನುಗ್ಗೈತೆ ನೀರು. ಸೊ ಈ ನೀರು ಕಡಿಮೆ ಆದಮೇಲೆ ನಾವು ಸುತ್ತಲೂ ಕೂಡ ಒಂದು ರಿಟೆನ್ಷನ್ ವಾಲ್ ಕಟ್ಟಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಅನುಮತಿಯನ್ನು ತಗೊಂಡಿದ್ದೀವಿ. ಈ ನೀರು ನಿಂತ ತಕ್ಷಣ 800 ಮೀಟರ್ ಲೋ ಲೆವೆಲ್ ಅಲ್ಲಿ ಇಡೀ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಸೊ ಸ್ಟ್ರಕ್ಚರಲ್ ಬಿಲ್ಡಿಂಗ್ ನಲ್ಲಿರುವಂತಹ ಸಮಸ್ಯೆಯಿಂದ ನೀರು ನಿಂತ್ಕೊಳ್ತಾ ಇದೆ ಅನ್ನೋದು ಶಾಸಕರ ಅಭಿಪ್ರಾಯ. ಹಾಗಾದ್ರೆ ಈ ರೀತಿ ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ, ಗ್ರೀನ್ ಸಿಗ್ನಲ್ ಮಾಡಿಕೊಟ್ಟಂತಹ ಮುಟ್ಟಾಳ ಅಧಿಕಾರಿ ಯಾರು ಅನ್ನೋದು ಪ್ರಶ್ನೆ. ಮತ್ತೆ ಇನ್ಸ್ಪೆಕ್ಷನ್ ಮಾಡಿರ್ಲಿಲ್ವಾ ಅವರು? ಈಗ ಅವರು ಮಾಡಿರುವಂತಹ ಎಡವಟ್ಟಿಗೆ ಅನುಭವಿಸ್ತಾ ಇರೋದು ಯಾರು? ನಿವಾಸಿಗಳು. ತಮ್ಮ ತಪ್ಪಿಲ್ಲ. ಅಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿ ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡಿದವರು, ಫ್ಲಾಟ್ ಅನ್ನು ಖರೀದಿ ಮಾಡಿದವರು, ಈಗ ಅವರ ಬದುಕು ಅತಂತ್ರವಾಗಿದೆ. ನೋಡಿ ಅವ್ರ ಸ್ಥಿತಿ ಹೆಂಗಿದೆ ಅಂತ ಹೇಳಿ. ಟ್ರ್ಯಾಕ್ಟರ್ನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ, ಕೆಳಗೆ ಇಳಿಯಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಅಟ್ಲೀಸ್ಟ್ ಆಯ್ತು, ಲೋ ಲೆವೆಲ್ನಲ್ಲಿ ಸ್ಟ್ರಕ್ಚರಲ್ ಬಿಲ್ಡಿಂಗ್ ಅನ್ನು ಕಟ್ಟಿಬಿಟ್ಟಿದ್ದಾರೆ. ಬೇರೆ ಏನು ಆಲ್ಟರ್ನೇಟಿವ್ ಏನು? ಸಿವಿಲ್ ಇಂಜಿನಿಯರ್ಸ್ ತುಂಬಾ ಜನ ಇಂಥ ಪರಿಸ್ಥಿತಿ ಬಂದಾಗ ಎಲಿವೇಟ್ ಮಾಡೋದು, ಏನಾದರೂ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ಗಳನ್ನು ಹೇಳ್ತಾರೆ. ಅದನ್ನು ಯಾಕೆ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ.